ನಮಸ್ಕಾರ ವೀಕ್ಷಕರೇ. ನಾವು ಇಂದು ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಸೊರಬ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಿಕ್ಕ ಇಡಗೋಡು ಗ್ರಾಮದಲ್ಲಿದ್ದೀವಿ. ಚಿಕ್ಕ ಇಡಗೋಡು ಗ್ರಾಮದಲ್ಲಿ ಗುರು ಚನ್ನಮಲ್ಲೇಶ್ವರ ಮಠ ಸಾಕಷ್ಟು ಪ್ರಭಾವವನ್ನು ಹೊಂದಿರತಕ್ಕಂಥ ಮಠ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಶ್ರೀಮಠದ ಕೀರ್ತಿ ನಾಡಿನ ಉದ್ದಗಲಕ್ಕೂ ಕೂಡ ಪಸರಿಸಿದೆ ಅಂಥೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಗುರು ಚನ್ನಮಲ್ಲೇಶ್ವರರು 200 ವರ್ಷಗಳ ಹಿಂದೆ ಈ ಚಿಕ್ಕ ಇಡಗೋಡ ಗ್ರಾಮದಲ್ಲಿ ಬಂದು ಜೀವಂತ ಸಮಾಧಿಯಾಗಿರತಕ್ಕಂಥ ನಿದರ್ಶನಗಳು ಕೂಡ ಸಾಕಷ್ಟು ನಮಗೆ ಪುರಾವೆಗಳು ದೊರಕತಕ್ಕಂಥದ್ದಿದೆ. ಹೀಗಾಗಿ ಶ್ರೀಗಳು ಸಾಮಾಜಿಕ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾ ಇಲ್ಲಿ ವಲಸೆ ಬಂದು ಇಲ್ಲಿ ಇರತಕ್ಕಂಥ ಒಂದು ಹಳೆಯ ಪಾಳು ಬಿದ್ದ ಮಠದಲ್ಲಿ ಇವರು ಜೀವಂತ ಸಮಾಧಿಯನ್ನು ಆಗಿದ್ದು ಮತ್ತು ಸಾಕಷ್ಟು ಪವಾಡ ಪುರುಷರಾಗಿದ್ದರು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತೀವಿ. ಹೀಗಾಗಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಿಕ್ಕಿಟಗೋಡ ಗುರು ಚನ್ನಮಲ್ಲೇಶ್ವರ ಮಠದಲ್ಲಿ ಇದ್ದೀವಿ. ಸೊ ಇಲ್ಲಿಯವರೆಗೂ ಕಳೆದ ಸುಮಾರು ವರ್ಷಗಳಿಂದ ಶ್ರೀಮಠದ ಒಂದು ಉಸ್ತುವಾರಿಯನ್ನು ನೋಡಿಕೊಂಡು ಸಾಮಾಜಿಕ ಕಾರ್ಯಗಳನ್ನು ಮತ್ತು ಧಾರ್ಮಿಕ ಕಾರ್ಯಗಳನ್ನು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ಕೊತಾ ಭಕ್ತರ ಮಾರ್ಗದರ್ಶಕರಾಗಿ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ಕಾರ್ಯಗಳನ್ನು ನಿರಂತರ ಮತ್ತು ಪೌರೋಹಿತ್ಯವನ್ನು ಆಧ್ಯಾತ್ಮಿಕ ಕಾರ್ಯಗಳನ್ನು ನಡೆಸ್ತಕ್ಕಂಥ ಬಂದವರು ಶ್ರೀಮಠದ ಉಸ್ತುವಾರಿಗಳು ಪೂಜ್ಯ ಬಸವರಾಜೇಂದ್ರ ಶಾಸ್ತ್ರಿಗಳು ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ನಾವು ಮಾತಾಡೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ, ತಾವು ಈ ಮಠದ ಉಸ್ತುವಾರಿಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ. ಸೊ ಈ ಮಠದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಏನು ಹೇಳಿಕ್ಕೆ ಇಚ್ಛಪಡ್ತೀರಿ? ಮೊದಲನೇದಾಗಿ ವಾಗರ್ಥ ವಿವ ಸಂಪ್ರಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ನೀವು ಕೇಳುವಂಥ ಒಂದು ವಿಚಾರ ಇದು ಈ ಒಂದು ಸೊರಬ ತಾಲೂಕಿನ ಚಿಕ್ಕ ಇಡಗೋಡು ಗ್ರಾಮದಲ್ಲಿ ಅತಿ ಹಿಂದುಳಿತಕ್ಕಂಥ ಗ್ರಾಮವಾಗಿದ್ದರೂ ಕೂಡ ಇಂಥ ಒಂದು ಜಾಗದಲ್ಲಿ ಶ್ರೀ ಗುರು ಚನ್ನಮಲ್ಲೇಶ್ವರರು ಸ್ವಾಮೀಜಿಗಳಾಗಿ 200 ವರ್ಷದ ಇತಿಹಾಸ ಹೊಂದಿದಂಥ ಇದಕ್ಕೆ ರಾಣೆಬೆನ್ನೂರು ತಾಲೂಕಿನಿಂದ ಬಂದರು ಅನ್ನುವಂಥ ಇತಿಹಾಸ, ರಾಣೆಬೆನ್ನೂರಿನಲ್ಲಿ ಇರ್ತಕ್ಕಂಥ ಎಮ್ಮೆಯವ್ರ ಮನೆತನದ ಶಿಷ್ಯರಿಂದ ಏನಿದೆ ಅವರೇ ಇದಕ್ಕೆ ಸಾಕ್ಷೀಭೂತರಾಗಿರ್ತಾರೆ. ಅವರು ಬಂದಂಥ ಸಮಯದಲ್ಲಿ ಶಾಖಾ ಮಠವಾಗಿರ್ತಕ್ಕಂಥ ಚಿಕ್ಕ ಇಡಗೋಡಿನ ಹಿರೇಮಠ, ಈ ಹಿರೇಮಠದ ಆವತ್ತಿನ ಸಂದರ್ಭದಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿಯ ತೊಂದರೆಯಿಂದಾಗಿ ಗುರುಗಳು ಪೂಜ್ಯರಾಗಿರ್ತಕ್ಕಂಥವರು ಹಾಗೂ ತಪಸ್ವಿಗಳಾಗಿ ಅವರ ಒಂದು ವಾಣಿ ಸಿದ್ಧಿ ಪುರುಷರು ಅಂತ ಕರಿತಾ ಇದ್ದರು ಹಿಂದಿನ ಒಂದು ಕಾಲದಲ್ಲಿ. ಅದೇ ರೀತಿಯಾಗಿರ್ತಕ್ಕಂಥ ಸಿದ್ಧಿ ಪುರುಷರು, ಸಿದ್ಧಿಯನ್ನು ಹೊಂದಿರುವಂಥ ತಪಸ್ವಿಗಳು, ಅಂಥ ತಪಸ್ವಿಗಳು ಈ ಒಂದು ಶಾಖಾ ಮಠಕ್ಕೆ ಬಂದು ಇಲ್ಲಿ ತಮ್ಮ ಒಂದು ಜೀವನೋಪಾಯವನ್ನು ನಡೆಸಿಕೊಂಡು ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಅವರ ಧ್ಯಾನ, ಅವರ ಯೋಗ ಬಂದಂಥ ಆವಾಗಿನ ಸಂದರ್ಭದ ಭಕ್ತಾದಿಗಳಿಗೆ ಏನು ಒಂದು ಶುಭ ವಾಣಿಯನ್ನು ನುಡಿಬೇಕೋ ಆ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಆಶೀರ್ವಾದವನ್ನು ಮಾಡ್ತಾ ಈ ಒಂದು ಜಾಗದಲ್ಲಿ ಅವರು ಜೀವಂತ ಒಂದು ಸಮಾಧಿ ಕರ್ತೃ ಗದ್ದುಗೆಯಾಗಿ ಇವತ್ತು ಶ್ರೀ ಗುರು ಚನ್ನಮಲ್ಲೇಶ್ವರ ಅಜ್ಜಯ್ಯರಾಗಿ ನೆಲೆಸಿದ್ದಾರೆ. ಗುರುಗಳೇ, ತಾವು ಹೇಳಿದ್ರಿ ಗುರು ಚನ್ನಮಲ್ಲೇಶ್ವರರು ಇಲ್ಲಿ ಅಜ್ಜಯ್ಯರಾಗಿ ಇಲ್ಲಿ ಕರ್ತೃ ಗದ್ದಿಗೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಜೀವಂತ ಸಮಾಧಿಯಾಗಿದ್ದಾರೆ ಅಂತ ಹೇಳಿದ್ರಿ. ಸೊ ಅವರು ಏನಾದರೂ ಪವಾಡಗಳು? ಅದರ ಪವಾಡಗಳು ಅನ್ನುವಂಥ ಇವತ್ತಿನ ಒಂದು ದಿನಮಾನಗಳಿಗೆ ನಾವು ಉಲ್ಲೇಖಿಸಬೇಕಾದ್ರೆ ಬಹಳ ಸಮಯಗಳು ತಗೊಳ್ತವೆ. ಆದರೆ ಸಂಕ್ಷಿಪ್ತ ಒಂದು 2 ಸನ್ನಿವೇಶಗಳನ್ನು ಹೇಳಲಿಕ್ಕೆ
ಬಯಸ್ತೀವಿ. ಆ ಒಂದು ಸಂದರ್ಭದಲ್ಲಿ ಅವರು ಏನು ಎಮ್ಮಿಯವ್ರ ಮಂತ್ಯಾನ ಅನ್ನೋದು ಏನಿದೆ, ನಮ್ಮ ತಂದೆಯವರು ಇಲ್ಲಿ ಬಂದು ಜೀವನೋಪಾಯವನ್ನು ನಡೆಸ್ತಾ ಇರುವಾಗ ಆರ್ಥಿಕ ಪರಿಸ್ಥಿತಿಯಿಂದ ಈ ಜಾಗವನ್ನು ಬಿಟ್ಟು ಇಲ್ಲಿ ಜೀವನ ಮಾಡಲಿದ್ದು ಕಷ್ಟ ಆಗುತ್ತೆ ಅಂತೇಳಿ ಬೇರೆ ಕಡೆಗೆ ಪ್ರಯಾಣ ಮಾಡ್ತಾ ಇರುವಾಗ ಈ ಒಂದು ಅಜ್ಜಯ್ಯನವರು ನಮ್ಮ ತಂದೆಯವರನ್ನು ಪ್ರೇರಣೆಯಾಗಿ ಎಚ್ಚರಗೊಳಿಸಿ, ಯಾಕೆ ನೀನು ಈ ಜಾಗವನ್ನು ಬಿಟ್ಟು ಹೋಗ್ತಾ ಇದೀಯಾ, ಇದು ತಪ್ಪು ನೀನು ಮಾಡ್ತಾ ಇರೋದು ಅಂಥೇಳಿ ಆ ಒಂದು ಜೀವಂತ ಸಮಾಧಿಯ ಒಂದು ಪ್ರೇರಣೆ, ಅದೇ ಪ್ರೇರಣೆಯನ್ನು ನಮ್ಮ ತಂದೆಯವರಿಗೆ ನನ್ನ ಶಿಷ್ಯರು ಇಂಥ ಊರಲ್ಲಿದ್ದಾರೆ, ಇಂತಿಂಥ ಜಾಗದಲ್ಲಿದ್ದಾರೆ ಅಂಥೇಳಿ ಅಡ್ರೆಸ್ಸು ಸಮೇತವಾಗಿ, ವಿಳಾಸ ಸಮೇತವಾಗಿ ನಮ್ಮ ತಂದೆಯವರಿಗೆ ಎಚ್ಚರವನ್ನು ಪಡಿಸಿ ಪ್ರಯಾಣವನ್ನು ಹೋಗಿ ಆ ಭಕ್ತಾದಿಗಳನ್ನು ನೀ ಭೇಟಿ ಮಾಡು, ಅವರು ಬಂದು ಈ ಮಠದ ಒಂದು ವ್ಯವಸ್ಥೆಯನ್ನು ಏನು ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥ ವಿಚಾರವನ್ನು ಆ ಒಂದು ವಾಣಿ ಭವಿಷ್ಯವಾಗಿ ಹೊರಹೊಮ್ಮುತ್ತೆ. ಸತ್ಯವಾಯಿತು. ಅದೇ ರೀತಿಯಾಗಿ ನಮ್ಮ ತಂದೆಯವರು ಹೋದಾಗ ಅಲ್ಲಿ ನಡೆದಿರ್ತಕ್ಕಂಥ ಏನು ಅಜ್ಜಯ್ಯನ ವಾಣಿಯಾಗಿತ್ತು ಅದೆಲ್ಲವೂ ಸತ್ಯಯುತವಾಗಿರ್ತಕ್ಕಂಥದ್ದಾಗಿದೆ. ಈಗಲೂ ಕೂಡ ರಾಣೆಬೆನ್ನೂರಿನ ಭಕ್ತಾದಿಗಳು ಎಮ್ಮಿಯವ್ರ ಮನೆತನಗಳು ಮತ್ತು ದಾವಣಗೆರೆ, ಹುಬ್ಬಳ್ಳಿ ಆಯಾಯ ಕೆಲವು ಭಾಗಗಳಲ್ಲಿ ಎಮ್ಮಿಯವ್ರ ಮನೆತನಗಳು ಏನಿದ್ದಾವೆ ಅವರು ಎಲ್ಲರೂ ಕೂಡ ಈ ಒಂದು ಮಠದ ಅಜ್ಜನವರ ಪ್ರೇರಣೆಯೇ ಸಾಕ್ಷಿ ಅನ್ನೋದಕ್ಕೆ ಅವರು ಈಗಲೂ ಕೂಡ ಆ ಮನೆತನಗಳಿದ್ದಾವೆ. ಅಲ್ಲಿ ಹೋಗಿ ಕೂಡ ಅವರನ್ನು ವಿಚಾರ ಮಾಡಿದರೆ ಇಂಥ ಒಂದು ಕ್ಷೇತ್ರ ಇರೋದು ಸತ್ಯ ಅಂಥೇಳಿ ಅವರಲ್ಲಿ ಕೂಡ ತಿಳಿಯುತ್ತೆ. ಅವರಿಗೆ ಇವತ್ತು ನಡೀತಾ ಇರತಕ್ಕಂಥ ಜೀವನ ಶೈಲಿಗಳು, ಅವರು ನಡೆಸ್ತಾ ಇರತಕ್ಕಂಥ ಜೀವನ ಪ್ರೇರಣೆಗಳೇನಿದ್ದಾವೆ ಈ ಒಂದು ಅಜ್ಜಯ್ಯನ ಆಶೀರ್ವಾದದಿಂದ ಇವತ್ತು ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಆ ರೀತಿಯಾಗಿ ಒಂದು ಹೇಳಲಿಕ್ಕೆ ಇಷ್ಟ. ತಾವುಗಳು ಸಾಕಷ್ಟು ಅಜ್ಜಯ್ಯನ ಹೆಸರಿನಲ್ಲೇ ಸಾಕಷ್ಟು ಭಕ್ತರ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಿದ್ದ ಉದಾಹರಣೆಗಳಿದೆ. ಸೊ ಯಾವಾದರೂ ದನಗಳು, ಜಾನುವಾರುಗಳು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಅವು ಇಂಥಲ್ಲೇ ಇದ್ದಾವೆ ಅಂತಕ್ಕಂಥದ್ದನ್ನು ತಾವು ನೋಡಿತಿದ್ರೆ ಅದಕ್ಕೇನು? ಅದು ನೀವು ಕೇಳುವಂಥ ಬಹಳ ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಈಗಲೂ ಕೂಡ ಅಜ್ಜಯ್ಯನ ಪ್ರೇರಣೆ ಇಲ್ಲಿ ನಡೆಯುತ್ತಾ ಇರತಕ್ಕಂಥ ಪವಾಡ, ಅಜ್ಜಯ್ಯನ ಒಂದು ಭಸ್ಮವನ್ನು ಬಂದಂಥ ಭಕ್ತರ ಏನು ಬೇಡಿಕೆಗಳನ್ನು ಇಟ್ಟಿರ್ತಾರೆ ಆ ಭಸ್ಮವನ್ನು ಕೊಟ್ಟಾಗ ಆ ಭಸ್ಮದ ಪ್ರೇರಣೆಯಿಂದ ತಮ್ಮ ಒಂದು ನಂಬಿಕೆಯಿಂದ ಅವರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅಜ್ಜಯ್ಯ ಯಾವುದೇ ಸಂಶಯ ಇಲ್ಲ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಇವತ್ತಿನ ಒಂದು ವಿಚಾರದಲ್ಲಿ 6 ವರ್ಷಗಳ ಕಾಲ ಜ್ಯೋತಿಷ್ಯ ಅಧ್ಯಯನವನ್ನು ಮಾಡಿಕೊಂಡು ಈ ಜಾಗದಲ್ಲಿ ಅಜ್ಜಯ್ಯನ ಒಂದು ಸಿದ್ಧಿಯ ವ್ಯವಸ್ಥಿತವಾಗಿ ಜ್ಯೋತಿಷ್ಯವನ್ನು ನುಡಿತಾ ಇದ್ದೇವೆ ವಿನಃ ಯಾವುದೇ ಬೇಡಿಕೆಗಳಿಲ್ಲದೆ, ಯಾವುದೇ ಆಡಂಬರದ ಪೂಜೆಗಳಿಲ್ಲದೆ, ಅವ ಬಂದಂಥ ಭಕ್ತರ ಆವತ್ತಿನ ಸಂದರ್ಭಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ವೈದಿಕ ಕಾರ್ಯಗಳನ್ನು ಇವತ್ತಿಗೂ ಕೂಡ ನಾವು ನಡೆಸ್ತಾ ಇದ್ದೇವೆ. ಅದು ಅಜ್ಜಯ್ಯನ ಶಕ್ತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ತಾವು ಕೂಡ ಅಜ್ಜಯ್ಯನರ ಪ್ರೇರಣೆಯಿಂದ ಸಾಕಷ್ಟು ಭಕ್ತರಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು. ಸೊ ನಿಮಗೆ ಮನಸ್ಸಲ್ಲಿರ್ತಕ್ಕಂಥದ್ದು ಮೇಜರ್ 1-2 ಸನ್ನಿವೇಶಗಳು, ಭಕ್ತರು ಯಾವ ಥರ ನೋವಿಂದ ಬಂದಿದ್ರು, ಅವ್ರ ನೋವು ಯಾವ ಥರ ಪರಿಹಾರ ಆಯಿತು ಅಂತಕ್ಕಂಥದ್ದನ್ನು ಹೇಳ್ಬೋದಲ್ಲ? ಹಾಂ, ನಿಜ. ಇದು ವಿಚಾರ ಯಾವ ರೀತಿ ಅಂತ ಅಂದರೆ, ಸಾಕಷ್ಟು ಭಕ್ತಾದಿಗಳು ಸಂತಾನಗಳೇ ಇರಲಿಲ್ಲ. ಆ ಮನೆತನಗಳು ಈಗಲೂ ಕೂಡ ಇವೆ. ಸುಮಾರು ಸಂತಾನ ಇಲ್ಲದ ಇರತಕ್ಕಂಥ ಮನೆತನಗಳಿಗೆ ಅಜ್ಜಯ್ಯನ ಸನ್ನಿಧಿಯಲ್ಲಿ ಬಂದು ತಮ್ಮ ತಕ್ಕಮಟ್ಟು ಸೇವೆಗಳನ್ನು ಮಾಡಿ ಅವರ ಒಂದು ಬೇಡಿಕೆಯನ್ನು ಇಲ್ಲಿ ಇಟ್ಟಾಗ, ಈ ರೀತಿಯಾಗಿ ನೀವು ಅಜ್ಜಯ್ಯನ ಒಂದು ಮೊರೆ ಹೋಗ್ರಿ, ಭಕ್ತಿಯನ್ನು ನೀವು ಇಟ್ಟುಕೊಂಡು ಅಜ್ಜಯ್ಯನ ಒಂದು ಶಕ್ತಿಯನ್ನು ಪಡ್ಕೊಂಡು ಆ ಒಂದು ಭಸ್ಮವನ್ನು ಇಲ್ಲಿ ನಾವು ಕೊಟ್ಟು, ಒಂದು ಬೆತ್ತ, ನಾಗರ ಬೆತ್ತ ಅಂತ ಹೇಳಿ ಅಜ್ಜಯ್ಯ ಹಿಡಿದುಕೊಂಡು ಓಡಾಡುವಂಥ ಬೆತ್ತ ಕೂಡ ಇದೆ. ಆ ಬೆತ್ತದ ಒಂದು ಆಶೀರ್ವಾದವನ್ನು ಆ ಬಂದಂಥ ದಂಪತಿಗಳಿಗೆ ಕೊಟ್ಟಾಗ ಸಾಕಷ್ಟು ನಿದರ್ಶನಗಳು ಸಂತಾನ ಆಗಿ ಅವರು ಈಗಲೂ ಕೂಡ ಮಠದ ಭಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಯಾರು ಅನ್ನೋದು ಹೇಳ್ಬೋದಲ್ಲ?
ನಮ್ಮ ಸೊರಬ ತಾಲೂಕಿನಲ್ಲೇ ಇರತಕ್ಕಂಥ ಹುಳ್ಳಿ ಗ್ರಾಮದಲ್ಲಿ 3-4 ಮನೆತನಗಳು ಗೌಡ್ರ ಮನೆತನಗಳಲ್ಲಿ ಸಂತಾನಗಳು ಇರಲಿಲ್ಲ. ಅವರು ಈಗಲೂ ಕೂಡ ಇದ್ದಾರೆ. ಅವರ ಹೆಸರು ಇಲ್ಲಿ ನಾವು ಹೇಳುವಂಥದ್ದು ಏನು ಅಂತ ಅಂದರೆ, ಸಾಕಷ್ಟು ಭಕ್ತಾದಿಗಳು ಆಗೋದರಿಂದ ಕೆಲವು ಹೆಸರುಗಳನ್ನು ನೆನಪಿಟ್ಕೊಂಡೇ ಇರಲಿಕ್ಕೆ ಆಗದೇ ಇರತಕ್ಕಂಥದ್ದು. ಅವರು ಬಂದಾಗ ಈ ಥರ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಈ ಥರ ಬಂದಿದ್ರಿ ಅಂತ ಕೇಳ್ತೇವೆ ವಿನಃ ಅದನ್ನು ನೆನಪಿಟ್ಟುಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಸತ್ಯಯುತವಾಗಿ ನಡೆದಿರ್ತಕ್ಕಂಥ ಪವಾಡಗಳು ಅವು ಸಾಕಷ್ಟು ಇದ್ದಾವೆ, ಈಗಲೂ ಕೂಡ ನಡೀತಾ ಇದ್ದಾವೆ. ಆ ಒಂದು ಅಜ್ಜಯ್ಯನ ಪ್ರೇರಣೆ, ಅವರ ಏನು ಬೇಡಿಕೆಗಳಿದ್ದಾವೆ ಅವರ ವಾಣಿಯಾಗಿಯೇ ನಂಬಿರ್ತಕ್ಕಂಥ ಭಕ್ತರಿಗೆ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ. ತಾವು ಈಗ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಇಲ್ಲಿನ ಅಜ್ಜಯ್ಯನ ಪ್ರೇರಣೆಯಿಂದ ಸಾಕಷ್ಟು ಪವಾಡಗಳನ್ನು ಕೂಡ ತಾವುಗಳ ಮಾಡ್ತಾ ಬರ್ತಾ ಇದ್ದೀರಿ. ಆಗುತ್ತಕ್ಕಂಥ ಘಟನೆಗಳನ್ನು ಕೂಡ ಮುಂಚಿತವಾಗಿ ತಿಳಿಸ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೇಳಿದ್ವಿ. ಅದಕ್ಕೆ ಪ್ರೇರಣೆ ಏನು? ಈಗ ನಡೀತಾ ಇರತಕ್ಕಂಥ ನಮ್ಮ ಒಂದು ಜ್ಯೋತಿಷ್ಯ ಮಾರ್ಗದಲ್ಲಿ ಇಲ್ಲಿರ್ತಕ್ಕಂಥ 150 ವರ್ಷಗಳ ಹಿಂದಿನ ಗ್ರಂಥಾಲಯ ಬಸಜ್ಜ ಅಂತಕ್ಕಂಥ 3 ತಲೆಮಾರಿನ ಹಿಂದೆ ಜ್ಯೋತಿಷ್ಯ ಕಾರ್ಯವನ್ನು ನಡೆಸ್ತಾ ಇದ್ದರು. ಅವರ ಗ್ರಂಥಾದಿಗಳನ್ನು ಇಟ್ಟುಕೊಂಡು ಹಾಗೂ ನಮ್ಮ ಅಭ್ಯಾಸ, ನಮಗೆ ವಿದ್ಯಾಗುರುಗಳಾಗಿರ್ತಕ್ಕಂಥವರು ಶಟಸ್ಥಲ ಬ್ರಹ್ಮಿ ಕಬ್ಬಿಣಕಂತಿ ಮಠಾಧ್ಯಕ್ಷರಾದ ಕಬ್ಬಿಣಕಂತಿ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ರಟ್ಟಿಹಳ್ಳಿ, ಇವರು ನಮ್ಮ ಗುರುಗಳಾಗಿ ನಮಗೆ ಜ್ಯೋತಿಷ್ಯ ಪ್ರೇರಣೆಯನ್ನು ಮಾಡಿದರು. ಅದರ ನಂತರದಲ್ಲಿ ವೈದಿಕ ವಿದ್ಯಾಗುರುಗಳಾಗಿ ಶಿಕಾರಿಪುರ ತಾಲೂಕು ಸಾಲೂರು ಹಿರೇಮಠದ ಶಟಸ್ಥಲ ಬ್ರಹ್ಮಿ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆ ವಿದ್ಯಾಗುರುಗಳಾಗಿರ್ತಕ್ಕಂಥವರು. ಅವರ ಒಂದು ಪ್ರೇರಣೆ ಮೇರೆ ಭಕ್ತರ ಯಾವ ಬೇಡಿಕೆಗಳು ಇಲ್ಲದೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ವೈದಿಕ ಕಾರ್ಯವನ್ನು ಈಗಲೂ ಕೂಡ ನಾವು ನಡೆಸ್ತಾ ಇದ್ದೇವೆ. ಹಾಗೆ ಹೆಚ್ಚಿನ ಭಕ್ತರ ವಿಚಾರಗಳಿದ್ದಾಗ ಆ ಒಂದು ಗದ್ದಿಗೆ ಸನ್ನಿಧಿಗೆ ನೀವು ಬಂದು ಅಜ್ಜಯ್ಯನ ದರ್ಶನ ಮಾಡಿರಿ. ದರ್ಶನ ಮಾಡಿದಾಗ ನಿಮ್ಮ ಪ್ರೇರಣೆಗಳು, ಬೇಡಿಕೆಗಳು ಏನಿರ್ತವೆ ಆ ಅಜ್ಜಯ್ಯನ ಸನ್ನಿಧಿಗೆ ಬಂದು ನೀವು ಬೇಡಿಕೊಂಡಾಗ ನಿಮ್ಮ ಒಂದು ಕೆಲಸ ಕಾರ್ಯಗಳು ನಡೆದಾಗ ಆ ಒಂದು ಸೇವೆಯನ್ನು ನೀವು ಮುಂದುವರಿಸಿಕೊಂಡು ಹೋಗ್ರಿ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ತಾ ಹೋಗ್ತಾ ಇದ್ದೇವೆ ವಿನಃ ಯಾವುದೇ ಪೂಜೆ ಪುನಸ್ಕಾರಗಳಿಗಾಗಲಿ ನಾವಾಗಲಿ ಹಣವನ್ನು ಧನವನ್ನು ಅವರು ಕೊಡ್ತಕ್ಕಂಥ ಯಾವುದೇ ಒಂದು ಬೇಡಿಕೆಗಳಿಂದ ಒತ್ತಾಯಪೂರ್ವಕವಾಗಿ ನಾವು ಇಲ್ಲಿವರೆಗೂ ಆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅವರ ಒಂದು ಬೇಡಿಕೆಗಳು ಈಡೇರಿದಾಗ ಮಠದ ಸೇವೆಯಲ್ಲಿ ತೊಡಗಿಕೊಂಡು ಅಜ್ಜಯ್ಯನ ಒಂದು ವ್ಯವಸ್ಥೆಯನ್ನು ಬೆಳೆಸ್ತಾ ಹೋಗ್ರಿ ಅಂತಕ್ಕಂಥ ಪ್ರೇರಣೆ ನಡ್ಕೊಂಡು ಹೋಗ್ತಾ ಇದೆ. ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಜ್ಯೋತಿಷಿಗಳು ವ್ಯಾಪಾರಕ್ಕಾಗಿ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ತಾವುಗಳು ಇದೊಂದು ಸೇವೆ ಅಂತಕ್ಕಂಥ ರೂಪದಲ್ಲಿ ಮಾಡ್ತಕ್ಕಂಥದ್ದು, ತಮಗಿದರಿಂದ ತಮ್ಮ ಈ ಮಠದ ಒಂದು ಅಭಿವೃದ್ಧಿಗಾಗಲಿ ಅಥವಾ ಮನೆತನದ ಅಭಿವೃದ್ಧಿಗಾಗಲಿ ನಿಮಗೆ ತೊಂದರೆ ಆಗಲ್ವಾ ಅಂತ? ನಿಜ, ಸತ್ಯ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಗುರುಗಳ ವಾಣಿ ವ್ಯಾಪಾರ ವೃತ್ತಿಯಾಗಿ ಬಳಕೆ ಆಗಬಾರದು. ಈ ವಿದ್ಯೆ ಋಷಿಮಾನ್ಯರಿಂದ ಹಿಡಿದುಕೊಂಡು ಸಾಕಷ್ಟು ಸೈದ್ಧಾಂತಿಕವಾಗಿ ಅವಾಗಿನ ಸಂದರ್ಭದಲ್ಲಿ ಗ್ರಂಥಗಳಿರಲಿಲ್ಲ. ಸಾಕಷ್ಟು ವೃಕ್ಷದ ಗ್ರಂಥ, ಆ ವೃಕ್ಷದ ಗರಿಗಳಲ್ಲಿ ಗ್ರಂಥಗಳನ್ನು ಅಕ್ಷರಗಳನ್ನು ಛಾಪಿಸ್ತಾ ಇದ್ದರು ಋಷಿಮಾನ್ಯರು. ಆ ಒಂದು ಇತಿಹಾಸ ಇರತಕ್ಕಂಥ ಜ್ಯೋತಿಷ್ಯಕ್ಕೆ ಧಕ್ಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇದ್ದಾವೆ. ಹಿಂದಿನ ರಾಜ ಮಹಾರಾಜರು ಕೂಡ ರಾಜಗುರುಗಳನ್ನಾಗಿ ನೇಮಿಸಿಕೊಳ್ತಾ ಇದ್ದರು. ಆ ರಾಜಗುರುಗಳ ಜ್ಯೋತಿಷ್ಯದ ಪ್ರೇರಣೆಯನ್ನು ತಿಳಿದುಕೊಂಡು ಅವರ ರಾಜ್ಯಭಾರಗಳನ್ನು, ಅಲ್ಲಿನ ಗ್ರಾಮದ ಅಭಿವೃದ್ಧಿಗಳನ್ನು
ಗುರುಗಳ ಒಂದು ಸಲಹೆಗಳನ್ನು ಕೇಳಿಕೊಂಡು ನಡೆಸ್ತಾ ಇದ್ದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲರೂ ಜ್ಯೋತಿಷಿಗಳೇ ಆಗಿದ್ದಾರೆ. ಅಧ್ಯಯನಗಳಿಲ್ಲ. ಗ್ರಂಥಾಧ್ಯಯನಗಳನ್ನು ಇಲ್ಲದೆ ಇಟ್ಟುಕೊಂಡು, ಯಾವುದೇ ಅಧ್ಯಯನಗಳನ್ನು ಮಾಡಿಲ್ಲ ಇಟ್ಟುಕೊಂಡು, ನಾನು ಸಂಖ್ಯಾಶಾಸ್ತ್ರವನ್ನು ಹೇಳ್ತೀನಿ, ಗಿಳಿಶಾಸ್ತ್ರ ಹೇಳ್ತೀನಿ, ಮತ್ತೊಂದು ಹೇಳ್ತೀನಿ, ಈ ರೀತಿಯಾಗಿ ಮಾರ್ಕೆಟ್ ವ್ಯವಸ್ಥೆಗೆ ಜ್ಯೋತಿಷ್ಯ ಬಂದು ತಲುಪಿಬಿಟ್ಟಿದೆ. ಹಾಗಾಗಬಾರ್ದು. ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾವುದೇ ಬೇಡಿಕೆಗಳನ್ನು ಇಟ್ಟುಕೊಂಡು ಜ್ಯೋತಿಷ್ಯ ವೃತ್ತಿಯನ್ನು ನಡೆಸುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ. ಆ ಉದ್ದೇಶ ಇಟ್ಟುಕೊಂಡು ನಾವು ಇವತ್ತಿನ ದಿನಮಾನಗಳಲ್ಲಿ ಗ್ರಂಥಗಳ ಅಧ್ಯಯನ ಮಾಡ್ತಾನೇ ಇರಬೇಕು. ಆ ಅಧ್ಯಯನದ ಜೊತೆ ಕೆಲಸವನ್ನು ಮಾಡಬೇಕು. ಬಂದಂಥ ಭಕ್ತರಿಗೆ ಬಂದಂಥ ಕಷ್ಟಗಳನ್ನು ತೋಡಿಕೊಂಡಾಗ ಇಲ್ಲಿ ಏನೋ ಒಂದು ಪರಿಹಾರ ನಮಗೆ ಸಿಗುತ್ತೆ ಅಂಥೇಳಿ ಅವರು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿರ್ತಾರೆ. ಅವರು ಬೇಡಿಕೆಗಳು ಈಡೇರೋದು ಮೊದಲ ಆದ್ಯತೆ. ತದನಂತರ ಆ ಬೇಡಿಕೆಗಳಿಗೆ ನಮಗೆ ಹಣ ಇಷ್ಟೇ ಕೊಡ್ರಿ ಅಂತ ಹೇಳಿ ನಾವು ಬೇಡಿಕೆ ಇಡೋದೇನಿದೆ ಅದು ನಿಜವಾದ ಜ್ಯೋತಿಷ್ಯ ವೃತ್ತಿಯೇ ಅಲ್ಲ ಅಂತಕ್ಕಂಥ ಒಂದು ಪ್ರೇರಣೆ ನಮ್ಮದು ಕೂಡ. ಅದು ಹಾಗಾಗಬಾರ್ದು. ಸಾಕಷ್ಟು ಜ್ಯೋತಿಷಿಗಳು, ಎಲ್ಲರೂ ಕೂಡ ಅಲ್ಲ, ಬೆರಳೆಣಿಕೆಯಷ್ಟು ಜ್ಯೋತಿಷಿಗಳು ಇವತ್ತು ಈ ರೀತಿಯಾಗಿ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರು ಯಾರೂ ಕೂಡ ಮಾರ್ಕೆಟಿನಲ್ಲಿ ಇಲ್ಲ. ಇವತ್ತು ನೀವು ಕೇಳಿದ ಹಾಗೆ, ನಾವು ಕೇಳಿದ ಹಾಗೆ ನೋಡ್ತಾ ಇದ್ದೇವೆ. ಸಾಕಷ್ಟು ಚಾನಲ್ಗಳಲ್ಲಿ ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಹೋದಾಗ ಬೇಡಿಕೆಗಳನ್ನು ಇಟ್ಟುಕೊಂಡೇ ವೃತ್ತಿ ಮಾಡುವಂಥದ್ದಾಗಿದೆಯೇ ವಿನಃ ಭಕ್ತರ ಕಷ್ಟಗಳನ್ನು ಆಲಿಸಲಿಕ್ಕೆ ಅವರಿಗೆ ಸಮಯವೇ ಇಲ್ಲ. ತಮ್ಮ ಬೇಡಿಕೆಗಳಿಗೆ ಏನು ಬೇಕೋ ಆ ವ್ಯವಸ್ಥೆಯಲ್ಲಿ ಜ್ಯೋತಿಷ್ಯ ವೃತ್ತಿ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ. ಆ ಶುರುವಾಗುವಂಥ ಸಂದರ್ಭಗಳು ಏನು ಆ ರೀತಿ ಆಗಿದೆ, ಅವರಿಗೆ ಸಾಕಷ್ಟು ಅಧ್ಯಯನಗಳಿಲ್ಲ. ಯಾವುದೇ ಅಧ್ಯಯನಗಳಿಲ್ಲದೆ, ಗ್ರಂಥಾಲಯಗಳಿಲ್ಲದೆ ಆ ಒಂದು ಸಡನ್ಲಿ ನಾನು ಒಬ್ಬ ಜ್ಯೋತಿಷಿ ಅಂತಕ್ಕಂಥ ಬಿಂಬವನ್ನು ಮಾಡಿಕೊಂಡು ವೇಷಭೂಷಣಗಳಿಗೆ ಜ್ಯೋತಿಷಿಗಳಾಗಿದ್ದಾರೆ ವಿನಃ ನಿಜವಾದ ಗ್ರಂಥಾಲಯಗಳನ್ನು, ಗ್ರಂಥದ ಅಧ್ಯಯನಗಳನ್ನು ಮಾಡಿ ಇವರು ಜ್ಯೋತಿಷಿಗಳು ಆಗಿಲ್ಲ. ಹಾಗಂತ ಗ್ರಂಥಾಧ್ಯಯನವಿಲ್ಲದೆ ಕೂಡ ಜ್ಯೋತಿಷ್ಯವನ್ನು ನಡೆಸಬಹುದು. ಆದರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ಸಿದ್ಧಿಯೋಗವನ್ನು ಪಡೆದು ಜ್ಯೋತಿಷ್ಯವನ್ನು ನಡೆಸುವಂಥವರು ಕೂಡ ಇದ್ದಾರೆ. ಆ ಸಿದ್ಧಿಯೋಗ ಸುಲಭವಾದ ಮಾತಲ್ಲ, ಅದು ಮುಳ್ಳಿನ ಹಾಸಿಗೆ ಅಂತ ಕೂಡ ಕರಿತೀವಿ. ಸಿದ್ಧಿ ಅಂತಕ್ಕಂಥ ವಿಚಾರ ಮುಳ್ಳಿನ ಹಾಸಿಗೆ ಆಗಿರುತ್ತೆ. ಆ ಮುಳ್ಳು ಹಿಂದೆ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಇದ್ದರು, ಗದಿಗೆ ಮೇಲೆ ಕುಂದ್ರೋದು ಒಂದೇ, ತಿಕ್ಕದಾಗ ಚೋಳು ಬಿಟ್ಕೊಳ್ಳೋದು ಒಂದೇ ಅಂತ. ಆ ರೀತಿಯಾಗಿ ಗದ್ದುಗೆ ಅಂತಕ್ಕಂಥ ಶಕ್ತಿ ಅದರಲ್ಲಿದೆ. ಆ ಗದ್ದುಗೆ ಸಾಮಾನ್ಯವಾಗಿ ಇರೋದಿಲ್ಲ, ಅದು ಸಿದ್ಧಿಯೋಗ ಅಂತ ಕರಿತೀವಿ. ಆ ಒಂದು ಸ್ಥಾನದಲ್ಲಿ ಕೂತಾಗ ಆ ಸಿದ್ಧಿಯೋಗಗಳನ್ನೇ ನಾವು ನುಡಿಬೇಕೇ ವಿನಃ ಯಾವುದೇ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ವೃತ್ತಿಯನ್ನು ನಡೆಸೋದ್ರಿಂದ ಜ್ಯೋತಿಷ್ಯಕ್ಕೆ ಅದು ಮಾರಕವಾಗುತ್ತೆ ವಿನಃ ಅಂಥ ಜ್ಯೋತಿಷಿಗಳನ್ನು ಈಗಿನ ಜನಮಾನಗಳು ನಂಬಬಾರ್ದು. ಮೌಢ್ಯತೆ ಕೂಡ ಇದೆ. ಆ ಮೌಢ್ಯತೆಗೆ ಪೂಜೆ ಪುನಸ್ಕಾರಗಳನ್ನು, ವೈದಿಕ ವೃತ್ತಿಯನ್ನು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮೀಸಲಾಗಿ ಕೊಡಬೇಕೇ ವಿನಃ ಯಾವುದೇ ತಮ್ಮ ಬೇಡಿಕೆಗಳಿಗೋಸ್ಕರವಾಗಿ ಅತಿಶಯ ವ್ಯಕ್ತಿಗಳಾಗಬಾರದು ಅಂತಕ್ಕಂಥ ವಿಚಾರ ನಮ್ಮ ಒಂದು ಅಧ್ಯಯನದಲ್ಲಿ ತಿಳಿಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಗುರುಗಳೇ, ತಾವು ಇಲ್ಲಿವರೆಗೂ ಜ್ಯೋತಿಷ್ಯ ಒಂದು ಅಕ್ರಮವಾಗಿರ್ತಕ್ಕಂಥ ಅಥವಾ ಅನಾಚಾರವಾಗಿರ್ತಕ್ಕಂಥ ವೃತ್ತಿ ಆಗಬಾರ್ದು, ಭಕ್ತರನ್ನು ಹೀರುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರಿ. ತಾವು ಕೂಡ ಸಂಸಾರಸ್ಥರು ಮತ್ತು ಈ ಮಠದ ಉಸ್ತುವಾರಿಗಳು, ಇದನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಇಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ನೀವು ಇದರಿಂದ ಭಕ್ತರಿಂದ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ ಅಂಥೇಳಂದರೆ ನಿಮ್ಮ ಈ ಮಠದ ಜೀರ್ಣೋದ್ಧಾರ ಮತ್ತು ನಿಮ್ಮ ಸಂಸಾರದ ನೊಗ ಹೆಂಗೆ ಸಾಗ್ತದ ಅಂತ? ಬಹಳ ಕಷ್ಟ ಆಗುತ್ತೆ. ಹಾಗಂತ
ಜಂಗಮ ಮೂರ್ತಿಗಳಾಗಿರ್ತಕ್ಕಂಥವ್ರು ಕಷ್ಟಗಳಿಗೆ ಜಂಗಮನಾಗಿರಬೇಕು, ಬೇಡುವಾತ ಜಂಗಮನಲ್ಲ, ಬೇಡಿಸಿ ಕೊಂಬುವಾತ ಭಕ್ತನಲ್ಲ ಅನ್ನುವಂಥ ಸೈದ್ಧಾಂತಿಕ ವಿಚಾರವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸವನ್ನು ಅಜ್ಜಯ್ಯನ ಒಂದು ಸೇವೆಯನ್ನು ನಡೆಸಿಕೊಂಡು ನಮ್ಮ ವೃತ್ತಿ ಜೀವನದಲ್ಲಿ ಬಂದಂಥ ಭಕ್ತಾದಿಗಳು ತಮ್ಮ ಬೇಡಿಕೆಗಳು, ನಾವು ಹೇಳುವಂಥ ವಾಣಿಗಳು ಅವರಿಗೆ ಸಿದ್ಧಿಯಾದಾಗ ನಿಮ್ಮ ಒಂದು ಭಕ್ತಿಯ ಸೇವೆಯ ಕಾಣಿಕೆ ರೂಪವಾಗಿ ನೀವು ಈ ಒಂದು ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಮಠದ ಒಂದು ಜೀರ್ಣೋದ್ಧಾರಕ್ಕೆ ಅವರಾಗಿ ಕೈ ಎತ್ತಿ ಕೊಟ್ಟಾಗ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂಥ ಜಾಗ ಇದಾಗಿದೆ. ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಕೂಡ ನಿಮಗೆ ಇನ್ನೂ ಒಂದು ವ್ಯವಸ್ಥೆ ಮತ್ತು ಸೈದ್ಧಾಂತಿಕವಾದ ವಿಚಾರ ಹೇಳಬೇಕು ಅಂತಂದರೆ, ಸಾಕಷ್ಟು ಮಂದಿ ಮದ್ಯಪಾನ ಮದ್ಯವ್ಯಸನಿಗಳು ಕೂಡ ಈ ಜಾಗಕ್ಕೆ ಬಂದು ಹೋಗಿದ್ದಾರೆ. ಆ ಮದ್ಯವ್ಯಸನಿಗಳು ಅಜ್ಜಯ್ಯನ ಒಂದು ಭಸ್ಮವನ್ನು, ಬೆತ್ತವನ್ನು ಶಿಕ್ಷಾ ರೂಪದಲ್ಲಿ ಕೊಡ್ತೇವೆ. ಕೊಟ್ಟಾಗ ಆ ಒಂದು ಸಂಸಾರಗಳು ಈಗಲೂ ಕೂಡ ನಮ್ಮ ಯಜಮಾನರು ಈ ರೀತಿಯಾಗಿ ಅಜ್ಜಯ್ಯ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೊಂಟಿದ್ದಾರೆ, ಮದ್ಯವ್ಯಸನಿಗಳಾಗಿದ್ದರು, ಇವತ್ತು ನಾವು ಜೀವನ ಯಾವ ಥರ ಶಿಕ್ಷೆ ರೂಪದಲ್ಲಿ ಯಾವ ಥರ ಕೊಡ್ತೀವಿ? ಶಿಕ್ಷೆ ರೂಪದಲ್ಲಿ ಅಜ್ಜಯ್ಯನ ಬೆತ್ತ ಇದೆ ಅಂತ ನಾವು ಹೇಳಿದ್ವಿ. ಆ ಅಜ್ಜಯ್ಯನ ಬೆತ್ತವನ್ನು ಅವರ ದೇಹದ ಮೇಲೆ ಶಿಕ್ಷೆಯ ರೂಪದಲ್ಲಿ ಸ್ಪರ್ಶ ಮಾಡ್ತೀವಿ. ಅವರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಅಷ್ಟನ್ನು ಈ ಅಜ್ಜಯ್ಯನ ಸನ್ನಿಧಿಯಲ್ಲಿ ಒಪ್ಪಿಸಿ, ಇದರಿಂದ ನಾನು ಇನ್ನು ಮೇಲೆ ಈ ದಾರಿಯಲ್ಲಿ ನಾನು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಅಜ್ಜಯ್ಯನ ಸನ್ನಿಧಾನಕ್ಕೆ ಒಪ್ಪಿಸಬೇಕು. ಒಪ್ಪಿಸಿ ತದನಂತರದಲ್ಲಿ ನೀನು ಮತ್ತೆ ಅದೇ ರೀತಿಯಲ್ಲಿ ಮುಂದುವರೆದ್ರೆ ಅಜ್ಜಯ್ಯನ ಪ್ರೇರಣೆಯಿಂದನೇ ನಿನ್ನ ಮನೆತನಕ್ಕೆ ಧಕ್ಕೆಯಾಗುತ್ತೆ ಅನ್ನುವಂಥ ಎಚ್ಚರವನ್ನು ಕೊಟ್ಟಾಗ ಅವರು ಅದಕ್ಕೆ ತಲೆಬಾಗಿ ಈಗಲೂ ಕೂಡ ನಡೆಸುವಂಥ ಸಂಸಾರಗಳು ದುಃಖಮಯದಿಂದ ಪಾರಾಗಿ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಆ ಅಜ್ಜಯ್ಯನ ಒಂದು ಪ್ರೇರಣೆಯ ಸಾಕ್ಷಿಯಾಗಿದೆ. ಆ ರೀತಿ ನಡೆಯುವಂಥ ಜಾಗ. ನಮ್ಮ ಬೇಡಿಕೆಗಳು ಇಲ್ಲಿ ಈ ಜಾಗದಲ್ಲಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ವಾಣಿ ಕೂಡ ಅದೇ. ಆ ಅಜ್ಜಯ್ಯನ ವಾಣಿ ಬಂದಂಥ ಭಕ್ತರಿಗೆ ನನ್ನ ಒಂದು ಆಶಯವನ್ನು, ನನ್ನ ಒಂದು ಆಶೀರ್ವಾದವನ್ನು ನೀನು ಕೊಡುವಂಥ ಕೆಲಸವನ್ನು ನೀನು ಮಾಡಬೇಕೇ ಹೊರತು ಯಾವುದೇ ಬೇಡಿಕೆಗಳನ್ನು ನೀನು ಈ ಜಾಗದಲ್ಲಿ ಇಡೋ ಹಾಗಿಲ್ಲ ಅಂತಕ್ಕಂಥ ಪ್ರೇರಣೆ ಇದೆ. ಅದೇ ರೀತಿಯಾಗಿಯೂ ನಾವು ಈಗಿನ ದಿನಮಾನದಲ್ಲಿ ಕಷ್ಟ ಆದರೂ ಕೂಡ ಅದೇ ನಮಗೆ ಶಿಕ್ಷೆ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಂದಂಥ ಭಕ್ತಾದಿಗಳು ಆ ಮದ್ಯವ್ಯಸನಿಗಳು ಕೊಟ್ಟಿರ್ತಕ್ಕಂಥ ಹಣ, ಆ ಒಂದು ಹಣದಲ್ಲಿ ಇಲ್ಲಿವರೆಗೂ ಜೀರ್ಣೋದ್ಧಾರವನ್ನು ತೆಗೆದುಕೊಂಡು ನಿಲ್ಲಿಸಿದ್ದೇವೆ. ಅಜ್ಜಯ್ಯನ ಜೀರ್ಣೋದ್ಧಾರದಲ್ಲಿ ಮದ್ಯವ್ಯಸನಿಗಳು ಕೊಟ್ಟಂಥ ಕಾಣಿಕೆಯೇ ಸುಮಾರಷ್ಟು ಆಗಿದೆ. ಆ ಕಾಣಿಕೆಯ ರೂಪದಲ್ಲಿ ಜೀರ್ಣೋದ್ಧಾರಕ್ಕೆ ಬಳಸಿದ್ದೇವೆ. ಅದರ ಜೊತೆಗೆ ಬೇರೆ ಬೇರೆ ದನ ಕರುಗಳು, ಹುಡುಗರು, ಬಾಲಗ್ರಹ ಇತ್ಯಾದಿ ಗ್ರಹದೋಷಗಳು ಏನಿರ್ತವೆ, ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ, ಇಂಥ ಒಂದು ಒಟ್ಟು ಟೋಟಲಿಯಾಗಿ ಮಕ್ಕಳ ವಿಚಾರಕ್ಕೆ ಅಜ್ಜಯ್ಯನ ಪ್ರೇರಣೆ ಯಾವತ್ತೂ ಇರುತ್ತೆ. ಹಾಗೂ ದನ ಕರುಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು. ರೈತ ಚೆನ್ನಾಗಿದ್ದರೆ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಿಗಳು ಎಲ್ಲವೂ ಸುಖವಾಗಿರ್ತವೆ ಅಂತಕ್ಕಂಥದ್ದನ್ನು ಕೇಳಿದ್ವಿ. ಆ ರೈತನಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಕೂಡ ಅಜ್ಜಯ್ಯನ ಒಂದು ಸನ್ನಿಧಿಯಾಗಿದೆ. ವೀಕ್ಷಕರೇ, ತಾವು ಇಲ್ಲಿವರೆಗೂ ಕೂಡ ಕೇಳಿಸ್ಕೊಂಡ್ರಿ. ಈ ಸನ್ನಿಧಾನ ಏನಿದೆ, ಗುರು ಚನ್ನಮಲ್ಲೇಶ್ವರ ಸನ್ನಿಧಾನ ಭಕ್ತರ ಒಂದು ಕಾಮಧೇನುವಾಗಿ, ಭಕ್ತರ ಕಷ್ಟಗಳನ್ನು ನಿವಾರಿಸುವಂಥ ಸುಕ್ಷೇತ್ರವಾಗಿ,
ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂಥ ಒಂದು ಗುರು ಪರಂಪರೆಯ ಮಠವಾಗಿ ಈ ಮಠ ಸಾಗ್ತಾ ಇದೆ. ಸೊ ಈ ಎಲ್ಲ ಅಜ್ಜಯ್ಯನ ಪ್ರೇರಣೆಯಿಂದ ಪೂಜ್ಯ ಬಸವರಾಜೇಂದ್ರ ಶಾಸ್ತ್ರಿಗಳು ಕೂಡ ಈ ನಾಡಿನ ಭಕ್ತರ ಒಂದು ಕಷ್ಟಕ್ಕೆ ಸ್ಪಂದನೆಯನ್ನು ಮಾಡಿ ಅವರಿಗೆ ಪರಿಹಾರವನ್ನು ನೀಡ್ತಕ್ಕಂಥದ್ದು ಕೂಡ ಶ್ಲಾಘನೀಯ ಕೆಲಸ ಅಂಥೇಳಿ ಕೂಡ ಹೇಳಬೇಕಾಗ್ತದೆ. ಹೀಗಾಗಿ ಇಲ್ಲಿವರೆಗೂ ಕೂಡ ಅವರು ನಮ್ಮ ಜೊತೆಗಿದ್ದು ಶ್ರೀಮಠದ ಪರಂಪರೆ ಮತ್ತು ಶ್ರೀಮಠದ ಪವಾಡಗಳನ್ನು ಕೂಡ ವಿವರಣೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ ಗುರುಗಳೇ. ಹಾಗೆ ಮುಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.